ಒಬ್ಬ ಇದ್ದಿದ್ರೆ ಅದು ಆಗ್ತಿರ್ಲಿಲ್ಲ ಮೊನ್ನೆ ಯುಗಾದಿಗೆ. ಇವರೆಲ್ಲ ಇದ್ದಿದ್ರಲ್ಲಿ ನಂಗೆ ಒಂದು ಅದು ಆ ಒಂದು ಮನಸ್ಸಲ್ಲಿ ಬಂದಿರೋ ಒಂದು ಐಡಿಯಾ ಒಂದು ಫಿಲ್ ಆಯ್ತು ಇವಾಗ. ಅವರಿಗೆ ತುಂಬಾ ಇಷ್ಟ ಬರೆಯುವುದಂತ ಹೇಳಿದ್ರೆ. ವೆರಿ ಗುಡ್, ಕಂಪ್ಲೀಟ್ ಆಯ್ತು. ಸೂಕ್ಷ್ಮವಾಗಿ ನೋಡಿರೋದು ಈ ಡಾಟ್ಗಳನ್ನ ನೋಡಿ ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂತ. ನಾವಿವಾಗ ಇಲ್ಲೇ ಕಲಿತು ಇಲ್ಲೇ ಒಂದು ಶಿಕ್ಷಣ ಇವಾಗ ವರ್ಕ್ ಅಂತ ಮಾಡ್ತಿದ್ದಾರೆ. ಇಲ್ಲಿದ್ದ ಮಕ್ಕಳು ಕ್ರಾಫ್ಟ್ಗಳನ್ನ ಮಾಡ್ತಿದ್ದಾರೆ. ಯಾವ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ ನೋಡಿ, ಸೂಕ್ಷ್ಮವಾಗಿ ಡಿಸೈನ್ ಮಾಡಿದ್ದಾರೆ. ಇದನ್ನೆಲ್ಲ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ ಇವಾಗ ಮಾಡ್ತಿದ್ದಾರೆ. ಅದನ್ನೆಲ್ಲ ತೋರಿಸೋಣ ಬನ್ನಿ. ಇಲ್ಲಿ ನಮ್ಮ ವೃತ್ತಿ ಶಿಕ್ಷಣ ತರಬೇತಿಯಲ್ಲಿ ನೀವಿಲ್ಲಿ ನೋಡ್ಬೋದು ಪಾಟ್ಗಳು, ಬೇರೆ ಬೇರೆ ರೀತಿಯ ಟೈಪ್ ಇದು ಪಾಟ್ಗಳೆಲ್ಲ ಉಂಟು ಅಲ್ಲೆಲ್ಲ ಇಡೀ ಇದರಲ್ಲಿ. ಅದನ್ನು ನಾವು ಪೇಂಟ್ ಮಾಡಿ ಸೇಲ್ ಮಾಡ್ತೇವೆ. ಹೌದು, ಎಷ್ಟು ಸೂಕ್ಷ್ಮವಾಗಿ ನೋಡಿರೋದು ಈ ಡಾಟ್ಗಳನ್ನ ನೋಡಿ ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಮಾಡ್ತಿದ್ದಾರೆ. ನೀವು ನೋಡ್ಬೋದು ಎಷ್ಟು ಸೂಕ್ಷ್ಮವಾಗಿ. ಇಲ್ಲಿ ದೀಪಾವಳಿಗೆ ಮತ್ತೆ ಇದು ಹಣತೆಗಳನ್ನೆಲ್ಲ ಮಾಡಿದ್ದಾರೆ ನೋಡಿ. ಡಿಸೈನ್ಗಳೆಲ್ಲ ಸಿಕ್ಕಾಪಟ್ಟೆ ಇದೆ, ಇದನ್ನೆಲ್ಲ ನೋಡ್ಕೊಳ್ಳಿ ನೀವೇ. ನಮ್ಮ ವೃತ್ತಿ ಶಿಕ್ಷಣ ತರಬೇತಿಯಲ್ಲಿ ಈ ಪಾಟ್ಗಳು ಮಾಡುವಂಥದ್ದು, ದೀಪಾವಳಿಯ ಹಣತೆಗಳನ್ನು ಮಾಡುವಂಥದ್ದು, ಹಾಗೆ ಮೊಮೆಂಟೋ ಯಕ್ಷಗಾನ ಸ್ಮರಣಿಕೆ ಮಾಡುವಂಥದ್ದು, ಮತ್ತೆ ರೋಸಸ್ಗಳನ್ನು ಮಾಡುವಂಥದ್ದು, ಬೇರೆ ಬೇರೆ ವಿಧಗಳನ್ನು ನಾವು ಕಲಿಸ್ತಾ ಇದ್ದೇವೆ ನಮ್ಮ ಸಂಸ್ಥೆಯಲ್ಲಿ. ಇವನು ನಮ್ಮ ಶಾಲಾ ವಿದ್ಯಾರ್ಥಿ ಆಶ್ರಯ ಅಂತ ಹೇಳಿ ನಮ್ಮ ಸಂಸ್ಥೆಯಲ್ಲೇ ಕಲಿತು, ಅಂದ್ರೆ ವಾಕ್ ಮತ್ತು ಶ್ರವಣ ದೋಷ, ಮಾತಿನ ಸಮಸ್ಯೆ ಎಲ್ಲ ಉಂಟು. ಆದ್ರೆ ಸಹ ಆಕ್ಷನ್ ಮುಖಾಂತರ ಏನ್ ಹೇಳ್ತೇವೆ ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮಾಡುವಂತದ್ದು. ಇಲ್ಲೇ ಕಲ್ತಿದ್ದಾನೆ. ಈಗ ನಮ್ಮ ಸಂಸ್ಥೆಯಲ್ಲಿ ಅವನಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಅವನು ಒಳ್ಳೆ ಆರ್ಟಿಸ್ಟ್ ಕೂಡ. ಅಷ್ಟು ಚಂದವಾಗಿ ಡಿಸೈನ್ ಬಿಡಿಸ್ತಾನೆ. ಎಷ್ಟು ಸೂಕ್ಷ್ಮವಾಗಿ ಮಾಡ್ತಿದ್ದಾರೆ ಅಂತ. ಇವರಿಬ್ರು ಜಸ್ಟ್ ಇವಾಗ ಬೇಸಿಕ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವ್ರು ಸ್ವಲ್ಪ ಟ್ರೈಂಡ್ ಆಗಿ ಒಳ್ಳೆ ಇವಾಗ ಫುಲ್ ಮಾಡ್ತಿದ್ದಾರೆ ಅವರೆಲ್ಲ ವರ್ಕ್. ನಾವು ಉಳಿದ ಮಕ್ಕಳಿಗೆ ಸಹ ಅದನ್ನೇ ಕಲಿಸ್ತಾ ಇದ್ದೇವೆ. ಈಗ ಪೇಂಟಿಂಗ್ ಇರ್ಬೋದು, ಕ್ರಾಫ್ಟ್ ವರ್ಕ್ ಗಳನ್ನೆಲ್ಲ ಕಲಿಸ್ತಾ ಇದ್ದೇವೆ ಮಕ್ಕಳಿಗೆಲ್ಲ. ನೀವಿಲ್ಲಿ ನೋಡ್ಬೋದು, ಇದನ್ನೆಲ್ಲ ನಾವು ಇಲ್ಲಿ ಜೋಡಿಸುವಂತದ್ದು. ಖಾಲಿ ಪೋಟ್ಗಳೆಲ್ಲ ಇರ್ತದೆ, ತಂದು ಪೇಂಟ್ ಮಾಡಿ ಆದ ನಂತರ ಈ ರೀತಿಯಾಗಿ ಪ್ರಿಪೇರ್ ಮಾಡುವಂತದ್ದು. ತುಂಬಾ ಸ್ಪೆಷಲ್ ಡಿಸೈನ್ ಗಳಿದೆ ನೋಡಿ. ಬೇರೆ ಬೇರೆ ಟೈಪ್ಗಳ ಪಾಟ್ಗಳು ಸಹ ಉಂಟು. ಹಾಗೆ ಇಲ್ಲಿ ಫೋಟೋ ಫ್ರೇಮ್ ಗಳನ್ನೆಲ್ಲ ನೋಡ್ಬೋದು ನೀವು. ಕ್ಯಾನ್ವಾಸ್, ಫ್ಯಾಬ್ರಿಕ್, ಆ ರೀತಿ ಪೇಂಟ್ಗಳೆಲ್ಲ, ಗ್ಲಾಸ್ ಪೇಂಟ್ಗಳು, ಹಾಗೆ ಬೇರೆ ಬೇರೆ ಇದರಲ್ಲಿ ಮಾಡ್ತಾರೆ ಮಕ್ಕಳು. ಅದನ್ನು ನಾವಿಲ್ಲೇ ಪೇಂಟಿಂಗ್ ಎಲ್ಲ ಮಾಡಿ ಅದಕ್ಕೆ ಫ್ರೇಮ್ಸ್ ಕೂಡ ನಾವಿಲ್ಲೇ ಹಾಕುವಂತದ್ದು ಮಕ್ಕಳದು. ಇದು ಸಹ ಆರ್ಡ್ರಿಗೆಲ್ಲ ಬರ್ತದೆ, ಮಕ್ಕಳೇ ಮಾಡುವಂತದ್ದು. ಅದನ್ನು ಪೇಂಟ್ ಎಲ್ಲ ಮಾಡಿಸಿ ಅದಕ್ಕೆ ಫ್ರೇಮ್ ಎಲ್ಲ ಹಾಕುವಂತದ್ದು ಇಲ್ಲೇ. ದೀಪಾವಳಿ ಟೈಮ್ ಅಲ್ಲಿ ಯಾರಿಗಾದ್ರೂ ಹಣತೆ ಎಲ್ಲ ಬೇಕಾದ್ರೆ ಇಲ್ಲೇ ಬಂದು ನಿಮಗೆ ಇವಾಗ ಈ ವಿಡಿಯೋಗಳನ್ನ ನೋಡ್ತಿರೋರ್ಗು ನಿಮ್ಗೂ ಏನಾದ್ರು ಬೇಕಾದ್ರೆ ಇಲ್ಲೇ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೇನೆ. ಅದರಲ್ಲಿ ಎಲ್ಲರೂ ಬಂದು ಇಲ್ಲಿಂದನೇ ಕಲೆಕ್ಟ್ ಮಾಡಿ ದೀಪಾವಳಿಗೆಲ್ಲ ನಿಮ್ಗೆ ಹಣತೆ ಇಲ್ಲಾಂದ್ರೆ ಯಾರಿಗೆ ಗಿಫ್ಟ್ ಮಾಡ್ಬೇಕಂದ್ರೆ, ಬರ್ತ್ಡೇಗಳಿಗೆ ಗಿಫ್ಟ್ ಕೊಡ್ಬೇಕಂದ್ರೆ ಇಲ್ಲಿಂದನೇ ಪರ್ಚೇಸ್ ಮಾಡಿ. ತುಂಬಾ ಈ ಸಂಸ್ಥೆಗೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಅಂತ. ಇಲ್ಲಿ ಮಾಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿರೋ ಪೇಂಟಿಂಗ್ಗಳನ್ನ ಮಾಡಿದ್ದಾರೆ ಇದಕ್ಕೆ ಅಂತ ಇದೆ ನೋಡಿ. ಎಷ್ಟೆಷ್ಟು ಚೆನ್ನಾಗಿರೋ ಪೇಂಟಿಂಗ್ಸ್ ಮ್ಯಾಚಿಂಗ್ ಮಾಡಿದ್ದಾರೆ ಎಲ್ಲ ಇದೆ ನೋಡಿ. ಇದನ್ನೆಲ್ಲ ಪರ್ಚೇಸ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇಲ್ಲಿಂದನೇ ಪರ್ಚೇಸ್ ಮಾಡಿ. ಇಲ್ಲಿದು ಕಾಂಟ್ಯಾಕ್ಟ್ ಎಲ್ಲ ಹಾಕ್ತೀವಿ ಏನಂತ ಡೀಟೇಲ್ ಆಗಿ, ಅದನ್ನ ನೀವು ನೋಡಿಕೊಂಡು ಇಲ್ಲಿಂದನೇ ಪರ್ಚೇಸ್ ಮಾಡಿ. ಪೇಪರ್ ಕವರ್ಗಳನ್ನ ಇಲ್ಲಿಂದ ಮಾಡ್ತಿದ್ದಾರೆ. ನ್ಯೂಸ್ ಪೇಪರ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ಥರ ಎಲ್ಲ ಇಲ್ಲಿ ಮಕ್ಕಳು ಕ್ರಾಫ್ಟ್ಗಳನ್ನ ಮಾಡ್ತಿದ್ದಾರೆ ಅಂತ ನೋಡಿ. ನ್ಯೂಸ್ ಪೇಪರ್ಗಳನ್ನು ಬಳಕೆ ಮಾಡಿಕೊಂಡು ಮಾಡುವಂತದ್ದು. ನಾವು ಮನೆಯಲ್ಲೆಲ್ಲ ಇದನ್ನೆಲ್ಲ ಥ್ರೋ ಮಾಡ್ತೇವೆ, ಓದಿ ಆದ ನಂತರ ಯೂಸ್ ಇಲ್ಲ ಅಂತ ಹೇಳಿ. ನಮ್ಮ ಮಕ್ಕಳು ಇದರಿಂದ ಸಹ ಅಂತ ಹೇಳಿದ್ರೆ ಇದನ್ನೆಲ್ಲ ಕವರ್ ಮಾಡಿ ಮೆಡಿಕಲ್ಗೆ ನಾವು ಸೇಲ್ ಮಾಡ್ತೇವೆ. ಟ್ಯಾಬ್ಲೆಟ್ ಎಲ್ಲ ಹಾಕ್ಲಿಕ್ಕೆ ಎಲ್ಲ ನಮ್ಗೆ ಆರ್ಡರ್ ಬರ್ತದೆ ಇದ್ರದ್ದೆಲ್ಲ. ಹೀಗೆ ಮಾಡಿ ಮಾತ್ರೆಗಳನ್ನ ಹಾಕಿ ಕೊಡ್ಲಿಕ್ಕೆ ಮೆಡಿಕಲ್ನವರು ಯೂಸ್ ಮಾಡುವಂತದ್ದು. ನಮ್ಮ ಮಕ್ಕಳು ಅದನ್ನೆಲ್ಲ ಇದು ಮಾಡ್ತಾರೆ, ಎಲ್ಲ ಮಡ್ಚಿ ಮಾಡುದು, ಗಮ್ ಹಾಕುದು, ಅದಕ್ಕೆ ಸೀಲೆಲ್ಲ ಹಾಕಿ ನಮ್ಮ ಸಂಸ್ಥೆದ್ದು. ಮಕ್ಕಳಿಗೆ ಎಷ್ಟು ಅವರಿಗೊಂದು ಬೆನಿಫಿಟ್ ಕೊಡ್ಲಿಕ್ಕೆ ಆಗ್ತದೆ ನಮ್ಮ ಸಂಸ್ಥೆಯಿಂದ, ಅಷ್ಟು ಬೆನಿಫಿಟ್ ಅನ್ನು ನಾವು ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಅವರನ್ನು ಸಹ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಹೇಳಿ. ಇಲ್ಲಿ ಒಬ್ರು ಮಾಡ್ತಿದ್ದಾರೆ ನೋಡಿ. ಅವರು ಬರೆಯುವುದು ಅವರಿಗೆ ತುಂಬಾ ಇಷ್ಟ, ಬರೆಯುವುದಂತ ಹೇಳಿದ್ರೆ. ವಿಡಿಯೋ
ಸರಿ ಮೇಡಮ್ ಅಲ್ಲಿ ಹಾಗೆ ನಮ್ದು SSLC ಕ್ಲಾಸ್ ಕೂಡ ಉಂಟು. ಈ ವರ್ಷ SSLC ಮಕ್ಕಳು ಬರೀಲಿಲ್ಲ, ನಮ್ಮದು ಟ್ರೈನ್ ಅಪ್ ಮಾಡ್ತಿದ್ದೇವೆ 3-4 ಮಕ್ಕಳಿಗೆ. ಲಾಸ್ಟ್ ಇಯರ್ ಒಬ್ಳು ಹುಡುಗಿ SSLC ಪಾಸ್ ಆಗಿದ್ದಾಳೆ. ಯಾರಿಗೆಲ್ಲ ಏಬಲ್ ಇದ್ದಾರೆ SSLC ಬರೀಲಿಕ್ಕೆ, ಅವರಿಗೆ ನಾವು SSLC ಇದು ಟ್ರೈನ್ ಅಪ್ ಮಾಡಿ ಎಕ್ಸಾಮ್ ಅನ್ನು ಕೂಡ ಬರೆಸ್ತಾ ಇದ್ದೇವೆ. ಇದ್ರದ್ದೇ ಅಂದ್ರೆ SSLC ಅಂದ್ರೆ ಎಲ್ರು ಬರೆಯುವಾಗೇನೆ ಇದು ಇವ್ರಿಗೆ ಬೇರೆನೇ ರೀತಿ? ಇಲ್ಲ, ನಾರ್ಮಲ್ ಸ್ಕೂಲ್ ನವರಿಗೆ ಯಾವ ರೀತಿ ಇರ್ತದೆ ಅದೇ ಅವರೊಟ್ಟಿಗೆ ಕೂತ್ಕೊಂಡು ನಮ್ಮ ಮಕ್ಕಳು ಕೂಡ ಎಕ್ಸಾಮ್ ಬರೀತಾರೆ. ನಾವು ಅವರಿಗೆ ಟ್ರೈನ್ ಅಪ್ ಮಾಡ್ತಾ ಇದ್ದೇವೆ. ಬನ್ನಿ ಇವಾಗ ಒಂದು ನೋಡಿ, ಇಲ್ಲಿ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಮಕ್ಕಳನ್ನ ಯಾವ ತರ ಉದ್ಯೋಗಕ್ಕೆ ತರಬೇತಿ ಯಾವ ತರ ಕೊಡೋದು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೋಡಿ. ಬತ್ತಿ ದೇವರಿಗೆ ದೀಪ ಎಲ್ಲ ಇಡುವಂತದ್ದೆಲ್ಲ ಇಲ್ಲೇ ಮಾಡಿ ನಾವು ಸೇಲ್ ಮಾಡುವಂತದ್ದು. ಬತ್ತಿಗಳನ್ನು ಇಲ್ಲೇ ಮಾಡಿ ಇಲ್ಲಿ ಬತ್ತಿಗಳನ್ನ ಯಾವ ತರ ಮಾಡ್ತೀರಾ ನೋಡಿ, ಸೇಲ್ ಮಾಡ್ತೇವೆ. ನಮ್ಗೆ ಹೊರಗಿಂದ ಆರ್ಡರ್ ಬರ್ತದೆ ಬೇರೆ ಬೇರೆ ಅಂಗಡಿಗಳಿಂದ ಎಲ್ಲ, ಹಾಗೆ ನಾವು ಸೇಲ್ ಮಾಡ್ತೇವೆ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಬಂದು ಇಲ್ಲಿಂದ ತಗೊಳ್ಬಹುದು ಬತ್ತಿಗಳನ್ನು. ನಮ್ಮ ಮಕ್ಕಳೇ ಇದನ್ನು ತಯಾರಿ ಮಾಡ್ತಾರೆ. ಹಾಗೆ ಇದುಗಳನ್ನು ನೋಡಿ, ರೋಸ್ಗಳನ್ನು ನಾವಿಲ್ಲಿ ಬಿಡಿ ಹೂಗಳನ್ನು ತಂದು ಅದನ್ನು ಟೈ ಮಾಡಿ ನಮ್ಮ ಪಾಟ್ಗಳಿಗೆಲ್ಲ ನೀವು ನೋಡಿದಾಗೆ ಅದನ್ನೆಲ್ಲ ನಾವಿಲ್ಲೇ ರೆಡಿ ಮಾಡ್ತೇವೆ ಮಕ್ಕಳೊಟ್ಟಿಗೆ. ಇವರೆಲ್ಲ ಪ್ರತಿ ಶಿಕ್ಷಣ ತರಬೇತಿ ಪಡೆಯುವ ಮಕ್ಕಳು. ಆಮೇಲೆ ಟೈಲರಿಂಗ್, ಇವಳು ಲಾಸ್ಟ್ ಇಯರ್ ನಮ್ದು SSLC ಪಾಸ್ ಆದ ಹುಡುಗಿ. ಅವ್ರಿಗೆ ಈಗ ವೃತ್ತಿ ಶಿಕ್ಷಣ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಕೊಟ್ಟು ಈಗ ಬ್ಯಾಗ್ ಅಲ್ಲೆಲ್ಲ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿದಾಳೆ ಅವಳೆ, ಸ್ಟಿಚ್ ಎಲ್ಲ ಮಾಡುವಂತದ್ದು. ಅದು ಮ್ಯಾಟ್ ಕೂಡ ಇಲ್ಲೇ ಮ್ಯಾಟ್ ಗಳನ್ನೆಲ್ಲ ಇಲ್ಲೇ ಪ್ರಿಪೇರ್ ಮಾಡುವಂತದ್ದು. ನಾವಿಲ್ಲ ಬೇಕಾದ್ರೆ ಪರ್ಚೇಸ್ ಮಾಡಿರೋದು, ಬೇಕಾದ್ರೆ ಪರ್ಚೇಸ್ ಮಾಡಿ ನೀವುಗಳು. ಇಲ್ಲಿದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ನಾನು ಅದರಲ್ಲಿ. ನಿಮಗೆ ಯಾವ ತರ ಬೇಕು ಮ್ಯಾಟ್ಗಳನ್ನ ಯೂಸ್ ಮಾಡ್ತಾರೆ. ಆಮೇಲೆ ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡದೆ ಇದು ಖಾಲಿ ಬಟ್ಟೆ ರೂಪದಲ್ಲಿ ಇದನ್ನ ಕವರ್ಗಳನ್ನ ರೆಡಿ ಮಾಡ್ತಾರೆ. ಪರಿಸರ ಸ್ನೇಹಿ ಯಾರಿಗೆ ಬೇಕು ಅವರು ಬಂದು ಪರ್ಚೇಸ್ ಮಾಡಬಹುದು. ಪರಿಸರ ಸ್ನೇಹಿ ಚೀಲಗಳ ಇದೆ, ಇದನ್ನು ಕೂಡ ಯಾರಾದ್ರೂ ಪರ್ಚೇಸ್ ಮಾಡೋರಿದ್ರೆ ಪರ್ಚೇಸ್ ಮಾಡ್ಬೋದು. ಟಿವಿಯಿಂದ ಯಾವ ತರ ಇವರಿಗೆ ಕಲಿಕೆಯನ್ನು ಮುಂದುವರಿಸಬಹುದು ಅಂತ ತೋರಿಸುವ ಹಾಗೆ ಇಲ್ಲಿ ಬನ್ನಿ. ಇದು ನಮ್ದು ಸ್ಮಾರ್ಟ್ ಕ್ಲಾಸ್. ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಅಟ್ರಾಕ್ಟಿವ್ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ಡಿಜಿಟಲ್ ಯುಗ ಅಲ್ಲ, ಮಕ್ಕಳಿಗೆಲ್ಲ ಟಚಿಂಗ್ ಎಲ್ಲ ಜಾಸ್ತಿ ಇದಾದಾಗ ಮಕ್ಕಳು ಬೇಗ ಇದರಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೀಚರ್ ಬಂದು ಹೇಳಿಕೊಡುವಾಗ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಮಕ್ಕಳು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಆಗ್ತದೆ ಅವರಿಗೆ, ತುಂಬಾ ಖುಷಿಯಲ್ಲಿ ಮಾಡ್ಲಿಕ್ಕೆ ಬರ್ತಾರೆ. ನಮ್ಗೆ ಪೆನ್ಸಿಲ್ ಹಿಡಿದು ಬರೆಯುವುದಕ್ಕಿಂತ ಇದು ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಕೊಟ್ರೆ ಮಕ್ಕಳಿಗೆ ಸ್ವಲ್ಪ ಖುಷಿಯಲ್ಲಿ ಕಲೀಲಿಕ್ಕೆ ಸಹ ಇಂಟ್ರೆಸ್ಟ್ ಆಗ್ತದೆ ಅವರಿಗೆ. ಪ್ರತಿ ಮಗುವಿಗೆ ಸಹ ನಾವು ಇಲ್ಲಿ ಬಂದು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಸ್ಮಾರ್ಟ್ ಕ್ಲಾಸಿಗೆ ಕರ್ಕೊಂಡು ಬಂದೆಲ್ಲ. ಹೌದೌದು, ಟಚ್ ಅಲ್ಲಿ ಗೊತ್ತಾಗುತ್ತೆ. ಈಗ ಉಳಿದಿದೆ ನೋಡು 6 ನಂಬರ್ ಯಾವುದು? ವೆರಿ ಗುಡ್, ಕಂಪ್ಲೀಟ್ ಆಯ್ತು ನೋಡಿ. ಇಲ್ಲೇ ಮಕ್ಕಳು ಒಂದು ಮಾಡಿರುವಂತದನ್ನ ಸೇಲಿಗೆ ಇಟ್ಟಿದ್ದಾರೆ. ಇಲ್ಲಿಂದ ನಾವು ಪರ್ಚೇಸ್ ಮಾಡಬಹುದು ಯಾವ ತರ ಅಂತ. ಇದೊಂದು ರೂಮಿಗೆ ಬಂದು ಕರ್ಕೊಂಡು ಹೋಗ್ತೀವಿ. ಎಲ್ಲ ನೋಡ್ಬೋದು ಇಲ್ಲೇ ಆರ್ಟ್ಗಳನ್ನು. ಹೌದು, ಇಲ್ಲೇ ಮಕ್ಕಳೇ ರೆಡಿ ಮಾಡಿರೋದು ಇದನ್ನ ಎಲ್ಲ. ನಮ್ಮ ಸಂಸ್ಥೆಯಲ್ಲಿ ನಾವು ರೆಡಿ ಮಾಡ್ತೇವೆ, ಅದನ್ನೆಲ್ಲ ನಾವು ಎಕ್ಸಿಬಿಷನ್ ಇಟ್ಟಿದ್ದೇವೆ. ಇಲ್ಲಿಂದ ನೋಡಿ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಕೆಲವರು. ಅಲ್ಲಿ ಮೇಲೆ ಮಾಡಿರುವಂತ ಹುಡುಗರ ಫೋಟೋ ಇದೆ ನೋಡಿ, ಇಲ್ಲಿ ಅವರೇ ಮಾಡಿರೋದು. ಇದೆಲ್ಲ ತುಂಬಾ ಜನ ಆರ್ಟಿಸ್ಟ್ಗಳು ಇಲ್ಲೇ ಇದನ್ನ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಪರ್ಚೇಸ್ ಮಾಡ್ಕೊಂಡು ಇಲ್ಲಿಂದ ತಗೊಂಡು ಹೋಗ್ತಾರೆ ತುಂಬಾ ಬೇಕಾದವ್ರಿಗೆ. ನಿಮ್ಗೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿದ್ದು ಇದು ಬಾಡದ ಹೂ ಇಲ್ಲೇ ಮಾಡುವಂತದ್ದು. ನಮ್ಗೆ ಈಗ ಫಂಕ್ಷನ್ಗೆಲ್ಲ ಬೇಕಾದ್ರೆ ಇಲ್ಲಿಂದಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಇದು ಹಾಳಾಗುದಿಲ್ಲ, ಬಾಡುದಿಲ್ಲ. ಹಾಗೆ ಬೇರೆ ಬೇರೆ ರೀತಿಯದ್ದು ಫ್ಲವರ್ ಗಳನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ. ಈ ಟೈಪ್ ಫ್ಲವರ್ ಉಂಟು, ಹಾಗೇನೆ ಈ ಟೈಪ್ ಇದ್ದು ಬೇರೆ ಬೇರೆ ಮೆಟೀರಿಯಲ್ ಅನ್ನು ಯೂಸ್ ಮಾಡ್ಕೊಂಡು ನಾವಿಲ್ಲಿ ಮಾಡುವಂತದ್ದು. ನಿಮ್ಗೆ ಫಂಕ್ಷನ್ ಗೆಲ್ಲ ಎಲ್ಲ ತುಂಬಾ ಒಳ್ಳೇದಾಗ್ತದೆ. ಇಲ್ಲಿ ನೋಡಿ ಬೇರೆ ಬೇರೆ 3 ಟೈಪ್ ಇದ್ದು ಯಕ್ಷಗಾನ ಸ್ಮರಣಿಕೆಯನ್ನು ನಾವು ಮಾಡ್ತೇವೆ. ನಮ್ಗೆ ಬೇರೆ ಬೇರೆ ಕಡೆಯಿಂದ ಸಿಂಗಾಪುರದಿಂದ ಎಲ್ಲ ಆರ್ಡರ್ ಬರ್ತದೆ. ಅದು ಫಂಕ್ಷನ್ ಟೈಮ್ಗೆಲ್ಲ ಕೊಡ್ಲಿಕ್ಕೆ ಆಗ್ತದಲ್ಲ, ಹಾಗೆ ಸ್ಮರಣಿಕೆಗಳನ್ನು ಕೊಡ್ಲಿಕ್ಕೆ ಆಗ್ತದೆ. ಇಲ್ಲೇ ಮಾಡುವಂತದ್ದು ನೋಡಿ, ಫೋಟೋ ಕೂಡ ಹಾಕಿ. ಡ್ರೀಮ್ ಕ್ಯಾಸ್ಟರ್ಗಳಿದೆ ಮೇಲೆ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿರುವಂಥದ್ದು.
ನೀವು ಪೆನ್ಸಿಲ್ ಆರ್ಟ್ ಅನ್ನು ನೋಡ್ಬೋದು. ನಮ್ದಂತೆ ಅದಿತಿ ಅಂತ ಒಬ್ಳು ಸ್ಟೂಡೆಂಟ್ ಇದ್ಲು, ಹಾ ಈಗ ಅವಳಿಗೆ ಜಾಬ್ ಆಗಿದೆ. ಹಾ ಹಾ ಇಲ್ಲಿಂದಾನೇ ಜಾಬ್ ಆಗಿ SSLC ಬರ್ದಾದ ನಂತರ ಅನಿಮೇಷನ್ ಕೋರ್ಸ್ ಮಾಡಿದ್ಲು. ಓ, ಓ. ಅವಳು ವೀಲ್ ಚೇರ್ ಅಲ್ಲಿ ಇರುವಂತ ಮಗು ಹೀಗೇನೆ ಹಿಡ್ಕೊಂಡು ಹಾ 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 ಪೆನ್ಸಿಲ್ ಎಲ್ಲ ಆರ್ಟ್ ಎಲ್ಲ ಚಂದ ಮಾಡಿ ಬರಿತಾ ಇದ್ಲು. ಅಲ್ವಾ? ಕೊಟ್ಟ ಫೋಟೋಗಳನ್ನು ನೋಡಿ ಪೆನ್ಸಿಲ್ ಆರ್ಟ್ ಚಂದ ಮಾಡಿ ಬರ್ತಿದ್ದಾಳೆ. ಪೆನ್ಸಿಲ್ ಇದ ಆರ್ಟ್ ಎಲ್ಲ ಒಳ್ದು ನೋಡಿ ಆರ್ಟ್ಗಳು ನೋಡ್ಬೋದು. ಅವಳನ್ನು ತೋರಿಸಿ, ಅವಳ ಫೋಟೋ ಅಲ್ಲಿ ಉಂಟು. ಶೋಭಾ ವೀಲ್ ಚೇರ್ ಅಲ್ಲೇ ಇದ್ಲು, ಅವಳೇ ಆರ್ಟ್ ಎಲ್ಲ ಮಾಡಿ ಅದೆಲ್ಲ. ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಕಲರಿಂಗ್ ಎಲ್ಲ. ಹಾಗೆ ಕ್ಲಾಸ್ ಮಕ್ಕಳು ಡ್ರಾಯಿಂಗ್ಗಳನ್ನ ಮಾಡ್ತಿದ್ದಾರೆ ಇವಾಗ. ಕಲರಿಂಗ್ ಎಲ್ಲ ಮಾಡ್ತಿದ್ದಾರೆ. ತೋರಿಸಿ. ಕ್ಲಾಸಸ್ ಎಲ್ಲ. ಓಕೆ ಓಕೆ. ಮಕ್ಕಳಿಗೆ ಆಡುವಂತ ಗ್ರೌಂಡ್ ಇದು. ಇಲ್ಲಿ ಬ್ಯಾಡ್ಮಿಂಟನ್, ಶಟ್ಲ್ ಬ್ಯಾಟು ಇದೆಲ್ಲ ಆಡಿಸ್ತಾರೆ ಇಲ್ಲಿ ಇವಾಗ. ಅಂದ್ರೆ ಎಲ್ಲ ಮಕ್ಕಳಿಗೆ ನಾಳೆಯಿಂದ ರಜೆ ಇರುವ ಕಾರಣ ಎಲ್ಲನ ತೆಗ್ದಿಟ್ಟಿದ್ದಾರೆ. ಎಲ್ಲ ಮ್ಯಾಟ್ಗಳನ್ನ ಎಲ್ಲ ಹಾಕಿದ್ರಂತೆ, ಎಲ್ಲ ತೆಗ್ದಿಟ್ಟಿದ್ದಾರೆ ಇಲ್ಲಿ ಇವಾಗ. ಇದು ಗ್ರೌಂಡ್ ಇಲ್ಲಿ ಅಂತದ್ದು. ಅಂದ್ರೆ ಹೊರಗಡೆ ಎಲ್ಲಿ ಮಕ್ಕಳನ್ನ ಸ್ಟೇಬಲ್ ಆಗಿರಲ್ಲ ಅಂತ ಹೊರಗಡೆ ಕಳಿಸುವಾಗಿಲ್ಲ. ಅದಕ್ಕೆ ಎಲ್ಲರೂ ಇಲ್ಲೇ ಇಟ್ಕೊಂಡು ಮಕ್ಕಳನ್ನ ಅವ್ರ ಜೊತೆ ಇದ್ಕೊಂಡು ಆಟ ಆಡಿಸ್ತಾರೆ. ಅವ್ರ ಪೇರೆಂಟ್ಸ್ಗಳ ರೀತಿ ಅವ್ರನ್ನ ಟ್ರೀಟ್ ಮಾಡ್ಕೊಂಡು ಇಲ್ಲೇ ಆಟ ಆಡಿಸ್ತಾರೆ ಅವ್ರನ್ನ. ಇವ್ರ ಹತ್ರ ನಾವೆಲ್ಲ ಮಾತಾಡಿ ಮೊನ್ನೆ ಎಲ್ಲ ಕಾಲ್ ಮಾಡಿ ಮಾತಾಡಿದ್ವಿ. ಹಾಗಾಗಿ ಇವರ ಎಕ್ಸ್ಪ್ಲನೇಷನ್ ಇವಾಗ ನೆಕ್ಸ್ಟ್ ಲಾಸ್ಟಿಗೆ ಕೊನೆಯಲ್ಲಿ ಇವರು ಮಾತಾಡ್ತಾರೆ. ಇವ್ರು ನಮ್ಮ ಜೊತೆ ಈಗ ಅವರ ಹತ್ರ ಮತ್ತೆ ಬಗ್ಗೆ ಅವರ ಹತ್ರ ಹೇಳಿದ್ದು. ನಮ್ಮ ಮಕ್ಕಳು ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅದರಲ್ಲೆಲ್ಲ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನೆಲ್ಲ ತಂದಿದ್ದಾರೆ. ಹಾಗೆ ನಮ್ದು 2010ರಲ್ಲಿ ನಮ್ಮ ಶಾಲೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಾಲೆ ಅಂತ ಹೇಳಿ ಕೂಡ ನಮ್ಮ ಸಂಸ್ಥೆಗೆ ಪ್ರಶಸ್ತಿ ಸಿಕ್ಕಿದೆ. ಅದು ಪ್ರಶಸ್ತಿಗಳು. ಹಾಗೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪ್ರಶಸ್ತಿಗಳು ಇಲ್ಲೆಲ್ಲ ಇಟ್ಟಿರುವಂತದ್ದೆಲ್ಲ ಇಲ್ಲಿ ಮೇಲೆ ಇದೆ ನೋಡಿ. ನೀವು ಇಲ್ಲೊಂದು ಭಾರತ್ ಮಾತೆಯ ಫೋಟೋ ಕೂಡ ಇಟ್ಟಿದ್ದಾರೆ ಮೇಯ್ನ್ ಆಗಿ. ಇಲ್ಲಿಯ ಚಪ್ಪಲ್ಗಳನ್ನ ಯಾವ ತರ ನೀಟಾಗಿ ಇಟ್ಟಿದ್ದಾರೆ ನೋಡಿ. ಮಕ್ಕಳು ಕ್ಲೀನ್ ಆಗಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕೂಡ ಇಟ್ಟಿದ್ದಾರೆ. ಇನ್ನು ಶಾಲೆಯ ಬಸ್ಗಳು ಯಾವ ತರ ಇದೆ, ಇಲ್ಲಿ ಎಷ್ಟು ಬಸ್ಗಳಿದೆ ಅಂತ ಎಲ್ಲ ನೋಡ್ಕೊಳ್ಳೋಣ. ಇಲ್ಲಿಯ ಬಸ್ಗಳು ನೋಡಿ ಇಲ್ಲಿದೆ. ಮಕ್ಕಳನ್ನ ಬೆಳಿಗ್ಗೆ ಮತ್ತೆ ಸಂಜೆ ಕರ್ಕೊಂಡು ಬಂದು ಹಿಂದೆ ಬಿಡುವಂಥದ್ದು. ವೆಹಿಕಲ್ ಒಂದಿಲ್ಲ, ಗ್ಯಾರೇಜ್ ಅಲ್ಲಿ ಉಂಟು. ಇನ್ನೂ ಒಂದಿದೆಯಾ ಬಸ್? ನಮ್ದು ಒಟ್ಟು 4 ವೆಹಿಕಲ್ ಉಂಟು. ಓಕೆ. ಇದು ನಮ್ಮ ಸ್ಕೂಲ್ ಬಸ್ಗಳು ಅಂತ ಹೇಳಿದ್ರೆ. ನಮ್ದು ಈಗ ಒಂದು ಬೇರೆ ಬೇರೆ ಕಡೆ ಅಜೇಕರ್ ಲೈನ್ ಇದು ಬಸ್ ಉಂಟು. ಹಾಗೆ ನಿಟ್ಟೆ, ಮಾಳ ಸೈಡ್ ವೆಹಿಕಲ್ಗಳು ಹೋಗಿ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮೇಡಮ್ ಇಲ್ಲಿ? ನಮ್ದು ಇಲ್ಲದ 9:30ಗೆ ಸ್ಟಾರ್ಟ್ ಆಗ್ತದೆ. 9:30 to 4, 4 ಗಂಟೆ ತನಕ ಇರ್ತದೆ. 9:30ಗೆ ಮಕ್ಕಳು ಬರ್ತಾರೆ. ಬಂದ ನಂತರ ನಮ್ಮದು ಏನು ಪ್ರೇಯರ್ ಉಂಟು, ಅವರಿಗೆ ಯೋಗ, ಆ ರೀತಿ ರೋಟೀನ್ ಗಳು ಸ್ಟಾರ್ಟ್ ಆಗ್ತದೆ. ನಂತರ 4 o'clock ತನಕ ಇರ್ತದೆ ರೆಗ್ಯುಲರ್ ಆಗಿ. ಯಾರು ಮಕ್ಕಳಿರ್ತಾರೆ ಅವರಿಗೆ ನಾವಿಲ್ಲಿ ಧ್ಯಾನ ಮಾಡಿಸುವಂತದ್ದು, ಹಾಗೇನೆ ಮಕ್ಕಳಿಗೆ ಸಂಜೆ ಹೊತ್ತಿಗೆ ಸ್ವಲ್ಪ ಧ್ಯಾನ ಮಾಡಿಸುವಂತದ್ದೆಲ್ಲ ಮಾಡಿಸುವಂತದ್ದು. ಹೊರಗಿಂದ ನೀವು ಇದನ್ನ ಫುಲ್ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಇದು ಶ್ರೀರಾಮ ಕೃಷ್ಣ ದೇವಸ್ಥಾನ. ಕೃಷ್ಣ ದೇವಸ್ಥಾನ ಇಲ್ಲೇ ಹತ್ರ ಇದೆ ಒಂದು ಶಾಲೆಯಿಂದ. ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ ಅಲ್ಲಿ ಗಣಪತಿಯ ಒಂದು ಫೋಟೋ ಇದೆ ನೋಡಿ. ದೀಪ ಎಲ್ಲ ಇಟ್ಟಿದ್ದಾರೆ. ಇಲ್ಲಿಂದ ನಾವು ಎಂಟ್ರಿ ತಗೊಳ್ಳೋಣ. ನಮ್ಮ ಶಾಲಾ ವಿದ್ಯಾರ್ಥಿ ಮಾಸ್ಟರ್ ಭುವನ್ ಅವನ 7ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಗೆ ಬೆತ್ತವರಾದ ಶ್ರೀಮತಿ ಮಂಜುಳಾ ಇವರು ಆಗಮಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲಾ ಪರವಾಗಿ ಆದರದ ಸ್ವಾಗತವನ್ನು
ವಿದ್ಯಾರ್ಥಿ ಹನೀಶ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಸಾಯಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಕಿರಿಕ್ ಪಾಪ್ ತಂಡದ ಮುಖ್ಯಸ್ಥರಾದ ಶ್ರೀಯುತ ರಕ್ಷಿತ್ರು ಹಾಗೂ ಅವರ ತಂಡದ ಸದಸ್ಯರು ಹಾಂ ಬಂದಿದ್ದಾರೆ. ನಮಗೆಲ್ಲರಿಗೂ ಚಿರಪರಿಚಿತರು ಶ್ರೀಯುತ ರಕ್ಷಿತ್ರು. ಈ ಹಿಂದೆ ಕೂಡ ನಮ್ಮ ಸಂಸ್ಥೆಗೆ ಅವರು ಭೇಟಿ ನೀಡಿದ್ದಾರೆ. ಭೇಟಿ ನೀಡುವುದರ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವರು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಿ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಅವರು ಕೂಡ ಸಹಭಾಗಿಗಳಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ತಿಳಿಸಿದ ಪ್ರಕಾರ ಯುಗಾದಿಯ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಅವರ ಕಿರಿಕ್ ಪಾಪ್ ಯೂಟ್ಯೂಬ್ ಚಾನಲ್ನ ಮುಖಾಂತರ ಸಾರ್ವಜನಿಕ ಬಸ್ ನಿಲ್ದಾಣದ ಬಳಿ ಅವರು ಮಜ್ಜಿಗೆಯನ್ನು ವಿತರಣೆ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ದಣಿವನ್ನು ಆರಿಸುವ ಒಂದು ಪ್ರಯತ್ನದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅಂಥ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಅವರು ಏನು ಒಂದು ಆರ್ಥಿಕ ಸಂಪನ್ಮೂಲವನ್ನು ಸಂಗ್ರಹ ಮಾಡಿದರು. ಅಂತಹ ಸಂಗ್ರಹವನ್ನು ಅವರು ಇವತ್ತು ನಮ್ಮ ವಿಶೇಷ ಶಾಲೆಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಂತೇಳುವ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅವರ ಇಡೀ ತಂಡ ಇಲ್ಲಿ ಬಂದಿದೆ. ಸೇವೆಯ ಒಂದು ಮನೋಭಾವದಿಂದ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ಸ್ಪರ್ಧಾತ್ಮಕ ಒಂದು ಸಮಯ ಇವತ್ತು. ಅಂತಹ ಸಮಯದಲ್ಲಿ ಕೂಡ ಅವರು ನಮ್ಮ ವಿಶೇಷ ಶಾಲೆಯನ್ನು ಗುರುತಿಸಿ ಅವರು ಇವತ್ತು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿ ಇವತ್ತು ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು ಏನು ಒಂದು ಆರ್ಥಿಕ ಸಹಕಾರವನ್ನು ಆ ಜೊತೆಯಲ್ಲಿ ನೀಡಬೇಕು ಅಂತೇಳಿ ಒಂದು ಒಳ್ಳೆಯ ಮನಸ್ಸಿನಿಂದ ಅವರ ತಂಡ ಇವತ್ತು ಇಲ್ಲಿ ಬಂದಿದೆ. ಇಂತಹ ತಂಡಕ್ಕೆ ನಾನು ನಮ್ಮ ಸಂಸ್ಥೆ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಏನು ಇಂಥ ಒಂದು ಸತ್ಕಾರ್ಯವನ್ನು ನಾವು ಮಾಡ್ತಾ ಇದ್ದೀರಿ, ಇಂಥ ಕಾರ್ಯಕ್ಕೆ ತಮಗೆ ದೇವರ ಅನುಗ್ರಹ ಸಿಗಲಿ. ಅದೇ ರೀತಿಯಲ್ಲಿ ಏನು ಒಂದು ಯೂಟ್ಯೂಬ್ ಚಾನಲನ್ನು ನೀವು ನಡೆಸ್ತಾ ಇದ್ದೀರಿ, ಅದಕ್ಕೆ ಹೆಚ್ಚಿನ ಜನ ಫಾಲೋವರ್ಸ್ ಸಿಕ್ಕಿ ಅದು ಒಳ್ಳೆಯ ರೀತಿಯಲ್ಲಿ ಒಂದು ಜನ ಮೆಚ್ಚುಗೆಯಾಗಿ ಎಲ್ಲರೂ ಕೂಡ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಅನುವಾಗುವಂತೆ ದೇವರು ಅನುಗ್ರಹಿಸಲಿ. ತಮ್ಮ ಮುಂದಿನ ಜೀವನದಲ್ಲಿ ತಾವು ಎಲ್ಲ ಯುವಕರು ಯುವಕರ ಈ ಒಂದು ಸ್ಫೂರ್ತಿಯಲ್ಲಿ ನಡೆಯುವಂಥ ಈ ಕೆಲಸಕ್ಕೆ ದೇವರ ಅನುಗ್ರಹ ಸಿಗಲಿ. ಅದೇ ರೀತಿಯಲ್ಲಿ ನಮ್ಮ ಚೇತನ ವಿಶೇಷ ಶಾಲೆಯ ದೇವರ ಮಕ್ಕಳ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿ ಎಲ್ಲರ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು ನಿಮ್ಮ ಸಂಸ್ಥೆಗೆ ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ನೀಡಿ ತಮ್ಮ ಎಲ್ಲ ಇಷ್ಟಾರ್ಥವನ್ನು ಈಡೇರಿಸಲಿ. ಅದೇ ರೀತಿಯಲ್ಲಿ ತಮ್ಮ ವೈಯಕ್ತಿಕವಾಗಿ ಕೂಡ ತಮ್ಮ ಎಲ್ರಿಗೂ ಕೂಡ ಸುಖ ಶಾಂತಿಯನ್ನು ನೆಮ್ಮದಿಯನ್ನು ನೀಡಿ ಹರಸಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿ ತಮಗೆ ಕೃತಜ್ಞತೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಮೊನ್ನೆ ಅಷ್ಟೇ ಯುಗಾದಿಗೆ ನಾವು ಮಾಡಿರುವಂಥ ಒಂದು ಕಾರ್ಯಕ್ರಮ ಅಂದರೆ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಸುಮ್ಮನೆ ನಾವು ಇವಾಗ ಎಲ್ಲರೂ ಕಲೆಕ್ಟ್ ಮಾಡ್ತಾರೆ ಅಮೌಂಟ್ನ. ಆದರೆ ನಾವು ಒಂದು ಮಜ್ಜಿಗೆ ಮತ್ತು ಬೇವು ಬೆಲ್ಲವನ್ನು ಯುಗಾದಿಗೆ ಕೊಟ್ಟು ಕಾರ್ಕಳದ ಎಲ್ಲ ಜನರ ಹತ್ರ ನಾವು ಅವರಿಗೆ ಆದಷ್ಟು ಅಮೌಂಟನ್ನು ಒಂದು ಮಜ್ಜಿಗೆ ಅಂತ ಫಿಕ್ಸ್ ಮಾಡಿ ಅದರದ್ದು ಅಮೌಂಟನ್ನು ನಾವು ಕಲೆಕ್ಟ್ ಮಾಡಿ ಒಬ್ಬರಿಗೆ ಕೊಡೋದು ಅಂತ, ಅಂದರೆ ಎಲ್ಲಿಗೆ ಯಾವುದು ಅಂತ ನಾವು ಡಿಸೈಡ್ ಮಾಡಿರಲಿಲ್ಲ. ಸೊ ನಾವು ಇವಾಗ ಹಾಗೆ ಅಂದರೆ ಇಲ್ಲಿಗೆ ನಾನು ತುಂಬ ಸರಿ ಬಂದು ಹೋಗಿದ್ದೆ ಅಲ್ವಾ. ಸೊ ಇದೊಂದು ನಂಗೆ ತಲೆಯಲ್ಲಿ ಇತ್ತು ಇಲ್ಲಿಗೆ ಕೊಡಬೇಕು ಅಂತ. ಸೊ ಕಾರ್ಕಳದ ಅಮೌಂಟನ್ನು ಇಲ್ಲಿ ಕಾರ್ಕಳದಲ್ಲೇ ಯಾವುದಾದ್ರೂ ಒಂದು ಒಳ್ಳೆಯ ಪ್ಲೇಸಿಗೆ ಅದು ಸಲ್ಲಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಸೊ ಅದಕ್ಕೆಲ್ಲ ಇವರು ಫ್ರೆಂಡ್ಸ್ಗಳು ನಂದು ತಮ್ಮಂದರು ಇವ್ರ ಮಾವ ಇವರೆಲ್ಲ ಜೊತೆಯಾಗಿ ನಮ್ಮದು ಅದು ನಾನು ಒಬ್ಬ ಇದ್ದಿದ್ರೆ ಅದು ಆಗ್ತಿರಲಿಲ್ಲ. ಮೊನ್ನೆ ಯುಗಾದಿಗೆ ಇವರೆಲ್ಲ ಇದ್ದಿದ್ರಲ್ಲಿ ನನಗೆ ಅದು ಆ ಒಂದು ಮನಸ್ಸಲ್ಲಿ ಬಂದಿರೋ ಒಂದು ಐಡಿಯಾ ಒಂದು ಫುಲ್ ಆಯಿತು ಇವಾಗ. ಸೊ ಇಲ್ಲಿಗೆ ಬಂದವಾಗ ಯಾವ ಥರ ನೀಟ್ನೆಸ್ ಇದೆ, ಮಕ್ಕಳಿಗೆಲ್ಲ ಯಾವ ಥರ ಇಲ್ಲಿದ್ದು ಕಲಿಕೆ ಅನ್ನೋದು ಯಾವ ಥರ ಅವರಿಗೆ ಸಲ್ಲಿಸ್ತಿದ್ದಾರೆ, ಇದೆಲ್ಲ ನನಗೆ ನೋಡಿದವಾಗ ತುಂಬ ಖುಷಿಯಾಗಿತ್ತು. ಸೊ ಇಲ್ಲಿಗೆ ಬಂದು ಇಲ್ಲಿಗೆ ಅಮೌಂಟ್ ಅದು ಒಂದು ಯೂಸ್ ಆಗಬೇಕು ಅಂತ.
ಕಾರ್ಕಳದ ಜನರು ಯಾರೆಲ್ಲ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತೇನೆ ನಾನು. ಸೊ ಇನ್ನು ಮುಂದೆ ಕೂಡ ನಮ್ಮಿಂದ ಯಾವ ಥರ ಇಲ್ಲಿಗೆ ಸಹಕಾರ ಆಗುತ್ತೆ ನಾವು ನೋಡ್ತೇವೆ, ನಾವು ನಮ್ಮ ಕೈಯಿಂದ ಆದಷ್ಟು ನಾವು ಮಾಡ್ತೇವೆ ಅಂತ ಹೇಳ್ತಾ, ಯಾರಿಗೆಲ್ಲ ಇಲ್ಲಿದು ಸ್ಕ್ಯಾನರ್ ಏನೆಲ್ಲ ಡೀಟೇಲ್ಸ್ ಇದೆ ಅದನ್ನೆಲ್ಲ ಹಾಕ್ತೇನೆ ನಾನು. ನಿಮಗೆ ಯಾರಿಗಾದರೂ ಅನಿಸಿದರೆ ಇದಕ್ಕೆ ನೀವು ಸ್ಕ್ಯಾನ್ ಮಾಡ್ಬೋದು, ಇಲ್ಲಾಂದರೆ ಹೆಲ್ಪ್ ಮಾಡೋರಿದ್ದರೆ ಇಲ್ಲಿಗೆ ಬಂದು ಹೆಲ್ಪ್ ಮಾಡ್ಬೋದು. ಹಾಗೆ ನಮ್ಮ ಜೊತೆ ಇಲ್ಲಿದು ಎಲ್ಲ ವಿಷಯಗಳನ್ನ ತಿಳಿಸಿರುವ ಮೇಡಮ್ಗಳಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ ನಾನು. ಸರ್ಗೂ ಧನ್ಯವಾದಗಳು. ಹಾಗೆ ಈ ಥರ ಒಂದು ನಮಗೆ ಅರೇಂಜ್ಮೆಂಟ್ ಮಾಡಿ ನಮ್ಮ ಒಂದು ಸಣ್ಣ ಧನ ಸಹಾಯವನ್ನು ಇಲ್ಲಿ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಸಂಸ್ಥೆಗೆ ನನ್ನ ಕಡೆಯಿಂದ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಂದ ಕಿರಿಕ್ ಪಾಪ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಪರವಾಗಿಂದ ಎಲ್ರಿಗೂ ಧನ್ಯವಾದ ಹೇಳ್ತೇನೆ ನಾನು. ಸೊ ಅಷ್ಟೇ. ಕಿರಿಕ್ ಪಾಪ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಸಂಗ್ರಹಿಸಿದ ಮೊತ್ತವನ್ನು ನಮ್ಮ ಶಾಲಾ ವಿಶೇಷ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ದೇಣಿಗೆ ನೀಡಿ ಸಹಕರಿಸಿದ ಕಿರಿಕ್ ಪಾಪ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇನ್ನಷ್ಟು ಸಮಾಜಮುಖಿ ಕಾರ್ಯ ನೆರವೇರಲಿ. ತಮ್ಮೆಲ್ಲರಿಗೂ ಶ್ರೀ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಭಗವಂತನು ಕರುಣಿಸಲಿ. ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ಭಗವಂತನು ನೆರವೇರಿಸಲಿ ಎಂದು ನಮ್ಮ ಶಾಲಾ ಮುದ್ದು ಮಕ್ಕಳ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಅವಕಾಶ 2004ರಲ್ಲಿ ಕಾರ್ಕಳದಲ್ಲಿ ವಿಶೇಷ ಮಕ್ಕಳಿಗೆ ಒಂದು ಶಾಲೆ ಪ್ರಾರಂಭ ಮಾಡಬೇಕಂತೇಳಿ ನಾವು ಯೋಚನೆ ಮಾಡಿ ಪ್ರಾರಂಭ ಮಾಡಿದೆವು. ಪ್ರಾರಂಭದಲ್ಲಿ SVT ಶಿಕ್ಷಣ ಸಂಸ್ಥೆಯಲ್ಲಿ ನಮಗೊಂದು ಸಣ್ಣ ಜಾಗವನ್ನು ಕೊಟ್ಟರು. ಆ ಜಾಗದಲ್ಲಿ ನಾವು ಪ್ರಾರಂಭ ಮಾಡಿದೆವು ಒಂದು 16 ಮಕ್ಕಳಿಂದ. ನಿಧಾನವಾಗಿ ಅದು ಬೆಳೀತಾ ಬಂತು, ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು. ಆ ನಂತರ ನಮಗೆ ಅಲ್ಲಿ ಸ್ಥಳಾವಕಾಶದ ತೊಂದರೆ ಆದದ್ರಿಂದ ನಾವು ಬೇರೆ ಒಂದು ಹೊಸ ಜಾಗವನ್ನು ಹುಡುಕುವಂಥ ಹಂತದಲ್ಲಿರುವಾಗ ಶ್ರೀಯುತ ಗಣಪತಿ ಹೆಗಡೆಯವರು ನಮಗೆ ಈ ಜಾಗವನ್ನು 50 ಸೆಂಟ್ಸ್ ಉದಾರವಾಗಿ ನಮಗೆ ನಮ್ಮ ಟ್ರಸ್ಟಿಗೆ ಗಿಫ್ಟೆಡ್ ಆಗಿ ಕೊಟ್ಟರು. ಆನಂತರ ಈ ಸಂಸ್ಥೆಯ ಒಂದು ನೂತನ ಹೊಸ ಕಟ್ಟಡ ಆಗಿ 2011ರಲ್ಲಿ ನಾವು ಈ ಸಂಸ್ಥೆಗೆ ಇಲ್ಲಿ ಪ್ರಾರಂಭ ಮಾಡಿದೆವು. ಇದೀಗ ಈ ಶಾಲೆ ಪ್ರಾರಂಭವಾಗಿ 22 ವರ್ಷ ಪೂರ್ತಿಯಾಗಿದೆ. ಪ್ರಸ್ತುತ ಇಲ್ಲಿ 110 ವಿದ್ಯಾರ್ಥಿಗಳಿದ್ದಾರೆ, 28 ಸಿಬ್ಬಂದಿ ವರ್ಗದವರಿದ್ದಾರೆ. ಸಂಸ್ಥೆಯಲ್ಲಿ ವಿಶೇಷ ಮಕ್ಕಳಿಗೆ ಏನೆಲ್ಲ ಅವಶ್ಯಕತೆ ಇದೆ ಅಂತಹ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಇಲ್ಲಿ ನಾವು ಕಲ್ಪಿಸಿದ್ದೇವೆ. ಅವರಿಗೆ ಏನು ಅಗತ್ಯ ಉಂಟು, ಫಿಸಿಯೋಥೆರಪಿ ಇರ್ಬೋದು, ಸ್ಪೀಚ್ ಥೆರಪಿ ಇರ್ಬೋದು, ಅದೇ ರೀತಿಯಲ್ಲಿ ಆಕ್ಯುಪೇಷನಲ್ ಥೆರಪಿ, ಮಕ್ಕಳಿಗೆ ಬರೀಲಿಕ್ಕೆ ನ್ಯೂನ್ಯತೆ ಇರುವವರು, ತೊಂದರೆ ಇರುವಂಥವರಿಗೆ ನಾವು ಇಲ್ಲಿ ಬೇರೆಯೇ ಅವರಿಗೆ ಆಕ್ಯುಪೇಷನಲ್ ಥೆರಪಿಯ ಜೊತೆಯಲ್ಲಿ ನಾವು ಇಂಟೆಲೆಕ್ಚುವಲಿಗಾಗಿ ನಾವು ಟಚ್ ಸ್ಕ್ರೀನ್ ಇದ್ದು ಒಂದು ಕ್ಲಾಸ್ ಕೂಡ ತೆಗೆದಿದ್ದೇವೆ. ಹೌದು. ಈ ರೀತಿ ಕಲಿಕೆಯಲ್ಲಿ ಯಾರು ಮಕ್ಕಳು ಮುಂದಿದ್ದಾರೆ ಅಂಥವರಿಗೆ ನಾವು ಹಂತವಾಗಿ ಮೇಲೆ ಕಲಿಸ್ತಾ, ಯಾರು ಸಾಧ್ಯ ಉಂಟು ಅಂಥ ಮಕ್ಕಳಿಗೆ SSLC ವರೆಗೆ ವಿದ್ಯಾಭ್ಯಾಸವನ್ನು ಕೊಡ್ತೇವೆ. ಜೊತೆಯಲ್ಲಿ ಕಲಿಕೆಯಲ್ಲಿ ಯಾವ ಮಕ್ಕಳಿಗೆ ಆಸಕ್ತಿ ಕಡಿಮೆ ಇದೆ, ಬೇರೆ ಯಾವ ಚಟುವಟಿಕೆಗಳಲ್ಲಿ ಅವರು ಆಸಕ್ತಿ ಇದ್ದಾರೆ ಅಂತಹ ಮಕ್ಕಳಿಗೆ ನಾವು ಅವರನ್ನು ಯಾವ ರೀತಿಯಲ್ಲಿ ಸಮಾಜದ ಮುಖ್ಯವಾಹಿನಿಗೆ ತರ್ಬೋದು ಅಂತೇಳೋ ದೃಷ್ಟಿಯಲ್ಲಿ ನಾವು ಅವರಿಗೆ ವೃತ್ತಿ ಶಿಕ್ಷಣ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ನಾವು ಪೇಂಟಿಂಗ್ ವರ್ಕ್ ಅದನ್ನು ಕಲಿಸ್ತಾ ಇದ್ದೆವು. ಇದೀಗ ಪೇಂಟಿಂಗ್ನ ಜೊತೆಯಲ್ಲಿ ನಾವು ಸ್ಕ್ರೀನ್ ಪ್ರಿಂಟಿಂಗ್ ಮತ್ತು ಚೀಲ ತಯಾರಿ, ಪೇಪರ್ ಬ್ಯಾಗ್ ತಯಾರಿ, ಈ ರೀತಿಯಲ್ಲಿ 10 ಹಲವು ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಪ್ರತಿ ವರ್ಷ ಒಂದು ಹೊಸ ನಾವು ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಇಂತಹ ಯೋಜನೆಗಳಿಂದ ಈ ಮಕ್ಕಳು ತಮ್ಮ ಜೀವನದಲ್ಲಿ ತಾವು ಸ್ವಂತ ಕಾಲಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ಬೋದು ಅಂತೇಳೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಭಾಳಷ್ಟು ಮಕ್ಕಳು ಇಲ್ಲಿ ಪ್ರಶಿಕ್ಷಣ ಪಡೆದು ಹೊರಗೆ ಹೋಗಿ ಈಗ ತಾವು ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 7-8 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲೇ ಈಗ ದುಡಿತಾ ಅವರು ಕೂಡ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದರೆ, ಈ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಅವರು ಸ್ವಂತ ಕಾಲಲ್ಲಿ ನಿಂತು ಅವರು ದುಡಿಬೇಕು. ಸಮಾಜದಲ್ಲಿ ಅವರು ತಾವು ಸ್ವಾವಲಂಬಿಯಾಗಿ ಬದುಕಲಿಗೆ ಅನುಕೂಲ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಒಳ್ಳೆಯ ವಾತಾವರಣ ಇದೆ ಇಲ್ಲಿ. ಈ ನಮ್ಮ ಸಂಸ್ಥೆಯ ಕೆಲಸವನ್ನು ನೋಡಿ ಭಾಳಷ್ಟು ಜನ ಸ್ಪಂದಿಸ್ತಾ ಇದ್ದಾರೆ. ದಾನಿಗಳು ಸಹಕಾರ ಕೊಡುವುದರ ಜೊತೆಯಲ್ಲಿ
ದೂರದ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆ ವಿದ್ಯಾರ್ಥಿಗಳು ಈ ಸಂಸ್ಥೆಯನ್ನು ಗುರುತಿಸಿ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ. ಪ್ರಸ್ತುತ 35 ವಿದ್ಯಾರ್ಥಿಗಳಿಗೆ ನಾವು ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಮಾಡಬೇಕಂತ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ದೇವರ ಅನುಗ್ರಹ, ಅದೇ ರೀತಿಯಲ್ಲಿ ನಿಮ್ಮಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಇದು ಇನ್ನಷ್ಟು ಮುನ್ನಡೆಯಲಿ ಅಂತೇಳಿ ನಾವು ಆಶಿಸ್ತಾ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಇವಾಗ ನೀವು ಇಲ್ಲಿದೆ ಅಂದ್ರೆ ಇವಾಗ ಇಲ್ಲಿಗೆ ಏನಾದ್ರು ಹೊರಗಿಂದ ದೂರದಲ್ಲಿ ಇರ್ತಾರೆ, ಇವಾಗ ಹೊರಗಡೆ ಎಲ್ಲರೂ ವಿಡಿಯೋ ನೋಡ್ತಿರ್ತಾರೆ, ಅವರಿಗೆ ಇಲ್ಲಿಗೆ ಇವಾಗ ಯಾವ್ದಾದ್ರು ಕಾಂಟ್ಯಾಕ್ಟ್ ಮಾಡೋದು, ಇಲ್ಲಾಂದ್ರೆ ಏನಾದ್ರು ಅವರಿಂದ ಆಗುವಂತದ್ದು ಕೊಡ್ಲಿಕ್ಕೆ ಏನಾದ್ರು ಇಲ್ಲಿ ಕೊಡ್ಬೇಕು ಅಂತ ಅನಿಸಿದ್ರೆ ಇಲ್ಲಿಗೆ ಏನಾದ್ರು ಯಾವ ತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು? ಸ್ಕ್ಯಾನು ಇಲ್ಲಾಂದ್ರೆ ನಂಬರ್ ಏನಾದ್ರು ಇವಾಗ ಹಾಕ್ಬೋದಾ? ಹಾಕ್ಬೋದು. ನಮ್ದು ಅದೇ ಸ್ಕ್ಯಾನರ್ ಇದೆ, ಅಕೌಂಟ್ ನಂಬರ್ಸ್ ಇದೆ. ವಿದೇಶದಲ್ಲಿದ್ದವರಿಗೆ ನಮ್ದು FCRA ಅಕೌಂಟ್ ಕೂಡ ಇದೆ. ಅಂದ್ರೆ ಟ್ರಸ್ಟಿಗೆ ಒಂದು ನಿಯಮ ಇದೆ. ಈಗ ಟ್ರಸ್ಟಿಗೆ ನೇರವಾಗಿ ಹೊರದೇಶದಿಂದ ದುಡ್ಡು ಕಳಿಸುದಿದ್ರೆ ಅದು ಈ ನಮ್ಮ ಇಂಡಿಯಾದ ನಾರ್ಮಲ್ ಅಕೌಂಟ್ ಕಳಿಸ್ಲಿಕ್ಕಿಲ್ಲ. ಅದಕ್ಕೆ ಅಂತೇಳಿ ಒಂದು FCRA ಅಕೌಂಟ್ ಕೂಡ ಇದೆ. ಅದು ಏನಿದ್ರು ಆ ಅಕೌಂಟ್ ಮುಖಾಂತರವೇ ನಮ್ಗೆ ಬರ್ಬೇಕು. ಆ ರೀತಿಯಲ್ಲಿ ಕೂಡ ವ್ಯವಸ್ಥೆ ಇದೆ. ಎಲ್ಲಾ ವಿವರಗಳನ್ನು ನಾವು ಹಂಚ್ತೇವೆ. ನಾವು ಯಾರಿಗೆಲ್ಲ ಇಲ್ಲಿಗೆ ಏನಾದ್ರು ಕೊಡುಗೆಗಳು ಕೊಡ್ಬೇಕು ಅನ್ಸುತ್ತೆ ಅಂತವರೆಲ್ಲ ಇಲ್ಲಿಗೆ ದಾನ ಮಾಡಿ, ಒಳ್ಳೇದಾಗುತ್ತೆ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ಕಲಿತಿದ್ದಾರೆ. ಇವ್ರಿಗೆಲ್ಲ ನಾವು ಸೇರ್ಕೊಂಡು ಪ್ರೋತ್ಸಾಹ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸೋಣ. ಎಲ್ಲ ಖುಷಿ ಆಯ್ತು ಸರ್. ಎಲ್ಲ ನಿಮ್ಮ ಸಿಬ್ಬಂದಿ ವರ್ಗದವರೆಲ್ಲ ನಮಗೆ ತುಂಬಾ ಒಳ್ಳೆ ಗಮನ ಕೊಟ್ಟರು. ಇಲ್ಲಿ ನಮಗೆ ವಿವರಣೆ ಕೊಟ್ಟರು. ಒಂದೊಂದು ಕ್ಲಾಸ್ ರೂಮ್ ಇದ್ದು ಮಕ್ಕಳು ಯಾವ ತರ ಇಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ, ಅವರಿಂದ ಯಾವ ತರ ಕಲಿತಿದ್ದಾರೆ ಅಂತೆಲ್ಲ ಹೇಳಿ ತುಂಬಾ ಖುಷಿ ಆಯ್ತು ನಮಗೆ. ಸೊ ನಮಗೆ ಕೂಡ ಮುಂದೆ ಮುಂದೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಇದು ಅಂತ ಹೇಳ್ತಾ ಧನ್ಯವಾದ ಸರ್. ನಿಮ್ಮ ಸಹಕಾರಕ್ಕೆ ನಾವು ಕೂಡ ತುಂಬಾ ಆಭಾರಿಯಾಗಿದ್ದೇವೆ. ಥ್ಯಾಂಕ್ ಯು ಸರ್. ತಮ್ಮ ಇಂಥ ಒಂದು ಯುವ ಪೀಳಿಗೆ ತಾವು ಇಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದೀರಿ. ತಮಗೆ ಯಶಸ್ವಿಯಾಗಲಿ. Share a comment, like, subscribe. ಫ್ರೆಂಡ್ಸ್ ಎಲ್ಲ ಇದ್ದಾರೆ ಜೊತೆಗೆ. ಇವರು ಇವಾಗ ಒಬ್ಬ ಹೊರಗೆ ಹೋಗಿದ್ದಾನೆ. ಹಾ. ಎಲ್ಲರೂ ಇದ್ದಾರೆ ಜೊತೆಗೆ, ಅಂದ್ರೆ ಹೊರಗಿನ ಕೂಡ ಎಲ್ಲರೂ ಸಹಕಾರ ಮಾಡ್ತಾರೆ. ಎಲ್ಲರೂ ಇದಕ್ಕೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಾವು ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೇವೆ. ನೀವು ಇದ್ರ ಹಿಂದೆ ನಮ್ಗೆ ಏನಾದ್ರು ಹೆಲ್ಪ್ ಬೇಕಂದ್ರೆ ನಿಮ್ ಜೊತೆ ಕೇಳ್ತೇವೆ. ನಿಮ್ಗೆ ಏನಾದ್ರು ಬೇಕಂದ್ರೆ ಇಲ್ಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಮುಗಿಸ್ತೇವೆ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.